ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಇದು ಫಿಲ್ಮಿ ಬೀಟ್ ಕನ್ನಡ. ನಾನು ಶ್ರುತಿ ಪಾಟೀಲ್. ರಶ್ಮಿಕಾ ಮದ್ದಣ್ಣ ಲೇಟೆಸ್ಟ್ ಕಲರ್ಫುಲ್ ನ್ಯೂಸ್ ಒಂದು ಹೊರಬಿದ್ದಿದೆ. ಅದು ಏನು ಅಂತ ಹೇಳ್ಬಿಡ್ತೀನಿ ಕೇಳಿ. ದಕ್ಷಿಣ ಭಾರತ ಚಿತ್ರರಂಗದ ವಿವಿಧ ಬಣ್ಣಗಳಲ್ಲಿ ಮಿಂದು ಮೇಲೆಳ್ತಿದ್ದಾರೆ ನಟಿ ರಶ್ಮಿಕಾ ಮದ್ದಣ್ಣ. ಕಿರಿಕ್ ಪಾಟಿ ಸಿನಿಮಾದ ಮೂಲಕ ಪಾದಾರ್ಪಣೆ ಮಾಡಿದ್ದ ರೂಪದರ್ಶಿ ರಶ್ಮಿಕಾ ಚಿತ್ರರಂಗದ ಗಮನ ಸೆಳೆದು ಹಲವು ಅವಕಾಶಗಳಿಗೆ ಭಾಜನರಾದವರು. ಮೊದಲ ಸಿನಿಮಾದ ಯಶಸ್ಸಿನ ನಂತರ ಕನ್ನಡದ ಬಹು ಬೇಡಿಕೆಯ ನಟಿಯಾಗಿ ಹೊರಹೊಮ್ಮಿದ್ದ ರಶ್ಮಿಕಾಗೆ ತೆಲುಗು ಮತ್ತು ತಮಿಳು ಚಿತ್ರಗಳಲ್ಲಿಂದಲೂ ಕರೆ ಬಂದಿತ್ತು. ತೆಲುಗಿನ ಜನಪ್ರಿಯ ನಟರಾದ ಪ್ರಭಾಸ್, ಅಲ್ಲು ಅರ್ಜುನ್ ಮತ್ತು ನಾನಿ ಎದುರು ನಟಿಸಲು ಬೇಡಿಕೆ ಬಂದಿತ್ತು. ಈಗ ತೆಲುಗು ಪಾದಾರ್ಪಣೆಗೆ ನಾಗಶೌರ್ಯ ಸಿನಿಮಾವನ್ನ ನಟಿ ಆಯ್ಕೆ ಮಾಡಿಕೊಂಡಿದ್ದು ಸದ್ಯಕ್ಕೆ ಚಿತ್ರೀಕರಣದಲ್ಲಿ ನಿರತರಾಗಿದ್ದಾರೆ. ಇದಾದ ನಂತರ ಕಿಶೋರ್ ತಿರುಮಲ ನಿರ್ದೇಶನದ ಮತ್ತೊಂದು ತೆಲುಗು ಸಿನಿಮಾದಲ್ಲಿ ನಟ ರಾಮ್ ಎದುರು ನಟಿಸಲಿದ್ದಾರೆ. ಪ್ರಭಾಸ್ ಅವರ ಮುಂದಿನ ಚಿತ್ರ ಸಾಹುದಲ್ಲಿ ನಾಯಕ ನಟಿಯಾಗಿ ಕಾಣಿಸಿಕೊಳ್ಳುವ ಅವಕಾಶ ಸಿಕ್ಕಿದ್ರೂ ದಿನಾಂಕ ಹೊಂದಿಕೆಯಾಗದ ಕಾರಣ ಅದನ್ನ ನಿರಾಕರಿಸಿದ್ದಾರಂತೆ. ಕನ್ನಡದಲ್ಲಿ ಗಣೇಶ್ ಅವರ ಚಮಕ್ ಚಿತ್ರದಲ್ಲಿಯೂ ಮತ್ತು ಹರ್ಷ ನಿರ್ದೇಶನದ ಪುನೀತ್ ರಾಜ್ಕುಮಾರ್ ಅಭಿನಯದ ಅಂಜನಿ ಪುತ್ರ ಚಿತ್ರದಲ್ಲೂ ನಟಿಸುತ್ತಿದ್ದಾರೆ. ನಟನೆ ಸದಾ ನನ್ನ ಮನಸ್ಸಿನಲ್ಲಿತ್ತು ಎನ್ನುವ ರಶ್ಮಿಕಾ ಪರಭಾಷೆಯ ಸಿನಿಮಾದಲ್ಲಿ ಕಾಣಿಸಿಕೊಳ್ಳುವುದಕ್ಕೂ ಮೊದಲು ಆ ಭಾಷೆ ಕಲಿಯುವುದಾಗಿ ತಿಳಿಸಿದ್ದಾರೆ. ಇತರ ಭಾಷೆಯ ಸಿನಿಮಾ ರಂಗದಿಂದ ಸಾಕಷ್ಟು ಅವಕಾಶಗಳು ಒದಗಿ ಬರ್ತಿದ್ರು ಕನ್ನಡ ತಮ್ಮ ಮೊದಲ ಆದ್ಯತೆ ಎನ್ನುವ ನಟಿ ಸ್ಯಾಂಡಲ್ವುಡ್ನ ನನ್ನ ಮೊದಲ ಸಿನಿಮಾಗೆ ಸಿಕ್ಕ ಅಭೂತಪೂರ್ವ ಪ್ರತಿಕ್ರಿಯೆಯನ್ನು ನಾನಿಂದಿಗೂ ಮರೆಯುವುದಿಲ್ಲ. ಸಿನಿಮಾಗೆ ಪರಭಾಷೆಯ ಅಡೆತಡೆ ಇರೋದಿಲ್ಲ. ಇತರ ಭಾಷೆಯ ಸಿನಿಮಾಗಳು ರೀಮೇಕ್ ಆಗ್ತವೆ. ನಾನು ಎಲ್ಲಾ ಭಾಷೆಗಳನ್ನ ಒಳ್ಳೆಯ ಸಿನಿಮಾಗಳನ್ನ ಮಾಡಲು ಪ್ರಯತ್ನಿಸುತ್ತೇನೆ ಎಂತಾರೆ. ಶಿಕ್ಷಣದಲ್ಲಿಯೂ ಮುಂದಿರುವ ನಟಿ ಸದ್ಯಕ್ಕೆ BA ಪತ್ರಿಕೋದ್ಯಮ ಅಂತಿಮ ಪರೀಕ್ಷೆ ಬರೆದಿದ್ದಾರೆ. ತಮ್ಮ ವೃತ್ತಿ ಜೀವನದಲ್ಲಿ ಸಹಾಯ ಮಾಡ್ತಿರೋ ತಾಯಿಯನ್ನ ನೆನೆಯುವ ವಿರಾಜಪೇಟೆ ಬೆಡಗಿ ಅವರು ನನ್ನೆಲ್ಲ ಶ್ರಮವನ್ನ ನಟನೆಗೆ ತೊಡಗಿಸುವುದಕ್ಕೆ ಸಹಾಯ ಮಾಡ್ತಿದ್ದಾರೆ. ನನ್ನ ಅಂಕಪಟ್ಟಿಯನ್ನ ತೋರಿಸಿ ನಟನೆಯ ಹೊರತಾಗಿಯೂ ನಾನು ಬೇರೆ ವೃತ್ತಿಯಲ್ಲಿ ತೊಡಗಿಸಿಕೊಳ್ಳಬಹುದು ಎಂದು ನಗ್ನಗ್ತಾ ಹೇಳ್ತಾರೆ ರಶ್ಮಿಕಾ. ಒಟ್ಟಾರೆ ನೋಡಿದ್ರಲ್ಲ ವೀಕ್ಷಕರೇ, ರಶ್ಮಿಕಾ ಅವರು ಕಿರಿಕ್ ಪಾಟಿ ಸಿನಿಮಾದ ನಂತರ ಎಷ್ಟು ಬ್ಯುಸಿ ಇದ್ದಾರೆ ಅಂತ. ಹಾಗಾದ್ರೆ ರಶ್ಮಿಕಾ ನೆಕ್ಸ್ಟ್ ಯಾವೆಲ್ಲ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಿದ್ದಾರೆ, ಹಾಗೆ ಅವರ ಅಪ್ಡೇಟ್ಸ್ಗಳು ತಿಳ್ಕೊಳ್ಳೋ ಕುತೂಹಲ ನಿಮ್ಗಿದ್ರೆ ಮಿಸ್ ಮಾಡದೆ ನೋಡ್ತಾರಿ ಫಿಲ್ಮಿ ಬೀಟ್ ಕನ್ನಡ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಫಿಲ್ಮಿ ಬೀಟ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಯ್, ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲಸ್ ನನ್ನ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲೀಸ್ ಎಲ್ಲರೂ ನೋಡ್ತಾ ಇರಿ ಫಿಲ್ಮಿ ಬೀಟ್ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.